ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವೀರ್ಯದಾನ ಯಾರು ಮಾಡಬಹುದು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಯಾವ ಮಹಿಳೆಯರ ಪತಿಯರಲ್ಲಿ ಸ್ಪರ್ಮ್ ಕೌಂಟ್ ಸಂಪೂರ್ಣವಾಗಿ 0 ಆಗಿರುತ್ತದೆ ಅವರಲ್ಲಿ ತಾಯಿಯಾಗುವ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ಸ್ಪರ್ಮ್ ಬ್ಯಾಂಕ್ ಸಹಾಯ ಮಾಡುತ್ತದೆ. ಇಲ್ಲಿ ಒಬ್ಬ ಆರೋಗ್ಯಯುತ ಪುರುಷನ ಸ್ಪರ್ಮ್ ತೆಗೆದುಕೊಂಡು ಸ್ಟೋರ್ ಮಾಡಿ ಇಡಲಾಗುತ್ತದೆ. ಯಾರಿಗೆ ಇದರ ಅವಶ್ಯಕತೆ ಇದೆ ಅವರಿಗೆ ಫರ್ಟಿಲಿಟಿ ಕ್ಲಿನಿಕ್ಸ್ನ ಮೂಲಕ ಸ್ಪರ್ಮ್ ಸಿಗುತ್ತದೆ. ಸ್ಪರ್ಮ್ ಬ್ಯಾಂಕ್ ಮತ್ತು ಸ್ಪರ್ಮ್ ಡೊನೇಷನ್ ಕುರಿತಾಗಿ ಜನರಲ್ಲಿ ಹಲವಾರು ರೀತಿಯ ಕುತೂಹಲ ಮೂಡಿದೆ. ನಿಮ್ಮ ಕುತೂಹಲಕ್ಕೆ ಇಲ್ಲಿದೆ ಉತ್ತರ. ಇನ್ನು ಯಾರು ಸ್ಪರ್ಮ್ ದಾನ ಮಾಡಬಹುದು ಅಂತ ನೋಡುವುದಾದರೆ, ಯಾವುದೇ ಪುರುಷ ಆರೋಗ್ಯವಾಗಿದ್ದು 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಲ್ಲಿ ಅವರು ತಮ್ಮ ವೀರ್ಯವನ್ನು ದಾನ ಮಾಡಬಹುದು. ಅದಕ್ಕೆ ವೀರ್ಯ ದಾನ ಮಾಡುವವರಿಗೆ ಹಲವಾರು ಪರೀಕ್ಷೆಗೆ ಒಳಗಾಗಬೇಕಾಗುತ್ತದೆ. ವೀರ್ಯ ದಾನ ಮಾಡಬೇಕಾದರೆ ಪುರುಷರಲ್ಲಿ ಇರಬೇಕಾದ ಮುಖ್ಯ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಆರೋಗ್ಯಯುತವಾಗಿರಬೇಕು. ಹೌದು ಸ್ನೇಹಿತರೆ, ವೀರ್ಯ ದಾನ ಮಾಡುವ ವ್ಯಕ್ತಿ ಪೂರ್ಣ ರೀತಿ ಆರೋಗ್ಯವಾಗಿರಬೇಕು. ಆತನಿಗೆ HIV, ಹೆಪಟೈಟಿಸ್ ಬಿ, ಸಿ, ಏಡ್ಸ್ ಇನ್ನಿತರ ಯಾವುದೇ ರೀತಿಯ ಗುಪ್ತ ರೋಗಗಳಿರಬಾರದು. ಜೊತೆಗೆ ಕ್ಯಾನ್ಸರ್, ಮಧುಮೇಹ ಕೂಡ ಇರಬಾರದು. ಇನ್ನು ಈ ವೀರ್ಯ ದಾನ ಮಾಡುವ ಮುಂಚೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡುತ್ತಾರೆ. ಸ್ಪರ್ಮ್ ಬ್ಯಾಂಕ್ ಮೂಲಕ ಡೋನರ್ನ HIV, ಹೆಪಟೈಟಿಸ್, ಡಯಾಬಿಟಿಸ್ ಮೊದಲಾದ ಟೆಸ್ಟ್ ಮಾಡಲಾಗುತ್ತದೆ. ಮತ್ತು ವೀರ್ಯ ದಾನ ಮಾಡುವ ವ್ಯಕ್ತಿಗೆ ಆಗಿರಬಾರದು. ಆತಗೆ ಆಗಿರುವ ಕಾರಣದಿಂದ ಗುಪ್ತ ರೋಗಗಳಾಗುವ ಸಮಸ್ಯೆ ಇರುತ್ತದೆ. ಟೆಸ್ಟ್ ಆದ ಕೂಡಲೇ ಸ್ಪರ್ಮ್ ಕೊಡಬಹುದೇ? ಟೆಸ್ಟ್ ಆದ ಕೂಡಲೇ ಸ್ಪರ್ಮ್ನು 6 ತಿಂಗಳ ಕಾಲ ಅಬ್ಸರ್ವೇಷನ್ನಲ್ಲಿ ಇಡಲಾಗುತ್ತದೆ. ಎಲ್ಲಾ ಸರಿಯಾಗಿದ್ದರೆ 6 ತಿಂಗಳ ನಂತರ 2ನೇ ಬಾರಿ ಟೆಸ್ಟ್ ಮಾಡಲಾಗುತ್ತದೆ. 2ನೇ ಬಾರಿ ಟೆಸ್ಟ್ ಯಾಕೆ? HIV ಮೊದಲಾದ ಗಂಭೀರ ಸಮಸ್ಯೆಗಳ ಲಕ್ಷಣ ಕಾಣಿಸಿಕೊಳ್ಳಲು 6 ತಿಂಗಳ ಸಮಯ ಬೇಕಾಗುತ್ತದೆ. ಆದುದರಿಂದ 6 ತಿಂಗಳ ನಂತರ ಮತ್ತೆ ಟೆಸ್ಟ್ ಮಾಡಲಾಗುವುದು. ವೀರ್ಯದ ಸ್ಯಾಂಪಲ್. ಎಲ್ಲಾ ರೀತಿಯ ಪರೀಕ್ಷೆ ನಡೆಸಿದ ನಂತರ ಆ ವ್ಯಕ್ತಿ ವೀರ್ಯ ದಾನ ಮಾಡಲು ಅರ್ಹನಾಗಿದ್ದಾನೆ ಎಂದು ತಿಳಿದ ನಂತರ ಸ್ಯಾಂಪಲ್ಸ್ ಕೊಡಬೇಕಾಗುತ್ತದೆ. ಸೆಕ್ಸ್ ನಂತರ ಅಥವಾ ಹಸ್ತಮೈಥುನದ ನಂತರ ಆ ಸ್ಯಾಂಪಲ್ನು ಪಡೆಯಲಾಗುತ್ತದೆ. ಇದರಿಂದ ವೀರ್ಯ ಪ್ರಮಾಣ ತಿಳಿಯುತ್ತದೆ. ವೀರ್ಯ ದಾನ ಮಾಡುವ 5 ದಿನ ಮೊದಲು ವೀರ್ಯದ ಸ್ಯಾಂಪಲ್ ನೀಡಿದರೆ ವೀರ್ಯದ ಕ್ವಾಲಿಟಿ ಒಳ್ಳೆದಿರುತ್ತದೆ. ಈ ರೀತಿ ಮಾಡುವುದು ಯಾಕೆ? ಮುಂದೆ ಹುಟ್ಟಲಿರುವ ಮಗುವು ಆರೋಗ್ಯಯುತವಾಗಿ ಹುಟ್ಟಬೇಕೆನ್ನುವ ಕಾರಣದಿಂದಾಗಿ ಈ ಎಲ್ಲಾ ಟೆಸ್ಟ್ಗಳನ್ನು ಮಾಡಲಾಗುತ್ತದೆ. ಇನ್ನು ಪಡೆದುಕೊಳ್ಳುವುದು ಹೇಗೆ? ಸ್ಪರ್ಮ್ ಬ್ಯಾಂಕ್ನಿಂದ ನೇರವಾಗಿ ವೀರ್ಯಗಳನ್ನು ಪಡೆಯಲು ಸಾಧ್ಯವಿಲ್ಲ. ಫರ್ಟಿಲಿಟಿ ಕ್ಲಿನಿಕ್ಸ್ಗಳ ಮೂಲಕ ಸ್ಪರ್ಮ್ ಬ್ಯಾಂಕ್ನಿಂದ ವೀರ್ಯಗಳನ್ನು ಪಡೆಯಬಹುದು. ಆದರೆ ಡೋನರ್ ಮತ್ತು ಪೇಷಂಟ್ಗಳ ಬಗ್ಗೆ ಯಾರಿಗೂ ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಮಾಹಿತಿ ನೀಡಲಾಗುವುದಿಲ್ಲ. ಇಷ್ಟೇ ಅಲ್ಲ, ಇದು ಕಾನೂನಿನ ಮೂಲಕ ಅಪರಾಧ ಎಂದು ನೀವು ಅಂದುಕೊಳ್ಳಬೇಡಿ. ಸ್ಪರ್ಮ್ ಡೊನೇಷನ್ ಮೂಲಕ ಮಕ್ಕಳನ್ನು ಪಡೆದರೆ ಅದು ಕಾನೂನಿನಿಂದಲೂ ಮಾನ್ಯತೆಯನ್ನು ಪಡೆಯುತ್ತದೆ. ವಿಡಿಯೋದಲ್ಲಿ ತಿಳಿಸುವ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ನೀಡಿ.